ನಾನು ಈ ಥರ ಬಾಚ್ಕೊಂಡ್ರೆ ಚಂದ ಕಂತನಲ್ಲ. ಓ ಸೂಪರ್ ಐತಿ, ಇದೇ ಥರ ಬಾಚ್ಕೊಂಡ್ಕಿನ್ ನಾನು ದಿನ ಜಡಿ ಹಾಕೊಂಡು ಹೋಗ್ಬೋದು. ಹಿಂಗೆ ಹಾಕೊಂಡವ್ರು ಇಷ್ಟು ಚಂದ ತೋರುತ್ತಲ್ದ. ಏ ವಿನುತಾ ವಿನುತಾ, ಅಲ್ಲ ಇವಳು ಒಳಗೆ ಹೋಗಿ ಎಷ್ಟೊತ್ತಾಯ್ತಪ್ಪ? ಎಷ್ಟೊತ್ತು ಅಂದ್ರೆ ಒಂದು ರೆಡಿ ಆಗಿ ಬಪ್ಪಕ್ಕೆ ಒಂದು ಅಂಗಿ ಆಯ್ಕ ಬಪ್ಪಕ್ಕೆ ಇಷ್ಟೊತ್ತು ಬೇಕಾ? ಬಾ ಮರತಿ, ಈ ಕಡೆ ಬಸ್ ಸಿಕ್ಕುದಿಲ್ಲ, ಬಸ್ ತಪ್ಪಿ ಹೊತ್ತ. ವಿನುತಾ, ಓ ಮಾಯಿ ಕರ್ದಂಗಿತ್ತು. ಎಂತ ಮಾಯಾ? ಬಂದೆ ಬಂದೆ. ಅಲ್ಲ ನೀನು ಬಂದೆ ಅಂದಳಿ ಅರ್ಧ ಗಂಟೆ ಆಯ್ತಪ್ಪ. ನೀನು ರೂಮ್ ಒಳಗೆ ಹೋಗಿ ಇಷ್ಟೊತ್ತು ಬೇಕಾ ನೀನು ರೆಡಿ ಹಾಕೋಕೆ? ಅಲ್ಲ ಎಂತ ಮಾಡ್ತಿದ್ದೆ? ಬೇಗ ಬಪ್ಪಿಯಲ್ಲ. ಅಲ್ಲ ಈ ಮಾಯಿಗೊಂದು ಗೊತ್ತಿಲ್ಲ ಅವ್ರ ಕಣಗೆ ನಾವು ಹಳಿಯರ ರೆಡಿ ಹಾಕೋದು ಬೇಡ್ದ. ಹಂಗಾರೆ ಒಂದೊಂಗಿ ಹೇಕಂಬ ಮಂಡಿ ಬಚ್ಕೊಂಬಕೆಲ್ಲ ಮೇಕಪ್ ಮಾಡ್ಕೊಂಬಕೆಲ್ಲ ಎಷ್ಟು ಹೊತ್ತು ಬೇಕು ಹೆಣ್ಮಕ್ಳಿಗೆ. ಈ ಮಾಯಿಗೆ ಹಳಿಯರಿಗೆ ಎಂಥದ್ದು ಬೇಡ ಅಂದಳಿ ಎಲ್ಲರಿಗೂ ಹಂಗೆ ಅವ್ರಿಗೆ ಎಂತ ಗೊತ್ತಾಗ್ತ. ಅಲ್ಲ ಈಗಳಿನ ಹೆಣ್ಮಕ್ಳು ಎಲ್ಲಿ ಕರ್ಕೊ ಹಪ್ಪಕಾಗ ಅವು ಒಂದು ರೆಡಿ ಆಗಿ ಬಪ್ಪಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮಾಡ್ರೆ ಬಸ್ ಏನು ನಮ್ಮ ಅಪ್ಪಂದ ಅಲ್ಲಿ ಬಸ್ ನಿಲ್ಸ್ಕೊಂಡು ನಿಂತ್ಕೊಂಡ್ರ ಎಲ್ಲಿ ಹೋದಳೇನ ಇವಳು? ಮಾಯಾ ನಾ ರೆಡಿ ಅದೇ, ನೀವು ರೆಡಿ ಆರ್ಯಾ? ಹಾಪ ನಡೀನಿ. ಅಯ್ಯೋ ಆ ಬಾಬಿ ಬತ್ತೆ ಅಂದಳಪ್ಪ, ಎಲ್ಲಿ ಹೋದಳು ಅವಳು ನನ್ನ ಹುಡ್ಕೋಕೆ? ಬಸ್ಸಿಗೆ ಹೋಪತಿಗೆ ನೀವು ಹಿಂಗೆಲ್ಲ ಮಾಡ್ತಾ ಇಕೊಂಡ್ರು ಬಸ್ ನಮ್ಮ ಅಪ್ಪಂದ ಅಲ್ಲಿ ಬಸ್ ನಿಲ್ಸ್ಕೊಂಡು ನಿಂತ್ಕೊಂಡ್ರ ಅವ್ರೆ. ಬಸ್ಸಿಗೆ ಹೋಪತಿ ಕರೆಕ್ಟ್ ಟೈಮಿಗೆ ಹಾಪದಲ್ದ? ಏ ಬಾಬಿಯಾ ಬಾಬಿಯಾ, ಕೆಮ್ಮಿಗಂಡಿ ಕಿಚ್ಚುಡುಕಿ ಹತ್ತು ಹೋದಳೇನು? ಅಯ್ಯೋ ಬಚ್ಚಕ್ಕ ಕೂಗಿ ಸಾಯ್ಬೇಡ, ಬಂದೆ ನಾನು ಆಗಲೇ ರೆಡಿ ಆಗಿ ಕೂತಿದ್ದೆ. ನೀವು ಮಾಯಿ ಸೋಸಿದೆ ಅಂತ ಸೌಂಡ್ ಇಲ್ಲಪ್ಪ. ಓಕೆ ಹಂಗಾರೆ ನಾ ಕೂಕೊಂಡೆ ಅಲ್ಲೇ ಸೀಟ್ ಔಟ್ ಮೇಲೆ. ನಾ ಈಗ ರೆಡಿ ಅದ್ದೆ, ನಾ ರೆಡಿ ಆಗಿ ಅರ್ಧ ಗಂಟೆ ಆಯ್ತು. ಇಬ್ರು ರೆಡಿ ಆಯ ಬನ್ನಿ ಹಂಗಾರೆ. ನಮ್ಮನೆ ಮದ್ಮಗಳು ರೆಡಿ ಆಪತ್ತು. ಯೋ ದೇವ್ರೆ ಬಾಬಿಯ ನೀನು ಅಂತ ಹೇಳ್ತೆ. ನಮ್ಮನೆ ಮದ್ಮಗಳು ರೆಡಿ ಆಪತ್ತಿಗೆ ಇಷ್ಟೊತ್ತಾಯ್ತು ಕಣ. ಅರ್ಧ ಗಂಟೆ 1 ಗಂಟೆ ಆಯ್ತು ನಾ ಕರುಗ್ ಶುರು ಮಾಡಿ. ಈಗ ಇಷ್ಟೊತ್ತಾಯ್ತು ಅವಳು ಹೆರ್ಬಾಪತ್ತಿಗೆ. ಬಸ್ ಸಿಕ್ಕುತ್ತೋ ಇಲ್ಲೇ ಕಾಂಬ ಹಾಪ ಬನ್ನಿ. ಗಡ ಗಂಟೆ ಎಷ್ಟಾಯ್ತು ಗಡ? 11 ಕಾಲ. 11 ಕಾಲ ಗಣೇಶ್ ಬಸ್ 11:20 ಬತ್ತಪ್ಪ. ಅಷ್ಟು ಬೇಗ ಹೊಕ್ಕತ್ತೆ ಈಗ ಬಸ್ಸಿನ ಹುಡ್ಕೆ. ನಡೀನಿ ಬೇಗಪ್ಪ. ಅಲ್ಲ ಮಾಯಾ, ನೀವು ಗಂಟ್ಲಂಗಿದ್ ನೀರು ನುಂಗು ಬಿಡ್ಲ. ಏನು ಬಸ್ ಬಂತಂದಲ್ಲಿ ಕೂಗ್ತಿದ್ರಿ, ಬಸ್ ಇನ್ನೂ ಬರಲಲ್ಲ. ಈ ಬಚ್ಚಕ್ಕೆ ಹೋದಲ್ಲರಿಗೆ ಹಾಗೆ ಅವಳು ಒರ್ಲೂದು ಅಂದ್ಬಿಟ್ರು ಬೇರೆ ಅಂತ ಮಾಡೋದಿಲ್ಲ. ಬಸ್ ಗಂಟೆ ಎದೆ ಬತ್ತಾ? ಈ ಬಚ್ಚಕ್ಕೆ ನೀವು ಬೇರೆ ಕೆಲಸ ಇಲ್ಲ, ಒರ್ಲೂದು ಒಂದೇ ಕೆಲಸ ಅಂದಳಿ. ಅಲ್ಲ ಬಸ್ ಬರ್ದಿದ್ದು ಬರ್ತತ್ತ, ಬಸ್ಸಿಗೆ ನಾವು ಬಂದು ಕಾದಿರೋದಿಲ್ಲ, ಬಸ್ ಬಂದು ನಮ್ಮನ್ನು ಕಾವುದಿಲ್ಲ. ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಯಾರು ಏನು ತೊಂದರೆ ಇಲ್ಲ. ನಾವು ಇಲ್ಲ ಬಸ್ಸಿಗೆ ಕಾಯ್ತಾ ನಿಂತ್ಕೊಂಡ್ರೆ ಏನು ತೊಂದರೆ ಆಗ್ತಿಲ್ಲ. ಬಸ್ ವಾರಿಗೆ ನಾವು ಮತ್ತೆ ಇನ್ನು ನಮ್ಮ ಊರಿಗೆ ಬಸ್ ಬಾಪದೆ ಒಂದು 4 ಗಂಟೆಗೆ 3 ಗಂಟೆಗೆ ಒಂದೊಂದ್ಸಲಿ ಒಂದು ಬಸ್. ದಿನೀರಿಗೆ ಒಂದು 3-4 ಬಸ್ ಬತ್ತೇನೋ ನಾವು ಕಡೆ ಹೋಗ್ದೇಶತ್ತಿಗೆ. ಹೋ ಬಚ್ಚಕ್ಕ, ಎಂತ ಬಸ್ಸಿಗೆ ಹೊರಟದ? ಎಂತ ಕುಂದಾಪುರ ಶಾಂತಿಗೆ ಹೊರಟದೇನ? ಹೋ ವಿಕ್ರಮ, ಅಲ್ಲ ನಿಂಗೆ ಎಂತ ಮಂಗಿತ್ತು? ಶಾಂತಿಗೆ ಹೊರಟದ್ದು, ಬಸ್ಸಿಗೆ ಹೊರಟದ್ದು, ಮತ್ತೆ ಹೊರಡೋದು ನೀನೇ ದೂರ ಹೊರಟದ. ಅಲ್ಲ ನಿನ್ ಕೊಂಡೆ ದಾನ ಮನೆ ಮೇಲೆ ಎತ್ಕೊಂಡಿದ್ಯಲ್ಲ, ಕೊಂಡ್ಬೇಳಿಗೆ ಅಂತ ಆಯ್ತು. ಕೊಂಡೆ ಅಂತ ಇಲ್ಲ. ಓದಿ ಯಾರು ಬಚ್ಚಕ್ಕ? ನಿನ್ನ ಸ್ವಾಸಿಯ ಮೊನ್ನೆ ಮದುವೆಯದ್ದ? ಹೋ ಚಂದ ಇದ್ದಾಳೆ ಮರತಿ ನಿನ್ನ ಸ್ವಾಸಿ. ಹೋ ನಿನ್ ಕೊಂಡ್ ಮೇಲಾದ ಇದಕ್ಕ? ಹಾ ಸಮಯ ಈಗ ನಿನ್ನ ಗಂಡು ಮಕ್ಕ ಕೊಂಡ್ ಮೇಲೆ ಹಾಕದೆ. ಅಲ್ಲ ಬಚ್ಚಕ್ಕ, ನೀ ಎಂತೆಲ್ಲ ಹೇಳ್ಕೋಬೇಡ. ನಾನು ಕೊಂಡದ್ ಮರತಿ ನಿನ್ನ ಸ್ವಾಸಿನ ನಾ ಕಾಣಲೆ ಹೇಗಿದ್ದಾಳೆ ಅಂದಲ್ಲಿ ಕೊಂಡದ್ದು. ನೀನು ಮತ್ತದು ಎಂತೆಲ್ಲ ಹೇಳೋ ಎಣ್ಸ್ಕೊಂಡ್ ಹೋಗ್ಬೇಡ. ಅಯ್ಯೋ ಈ ಕಿಚಿಡ್ದನ ಇಲ್ಲೇ ಬಂದು ನಿಂತ್ಕೊಂಡೆ. ನೀ ಬೇರೆ ಎಲ್ಲೂ ಜಾಗಿಲ್ಯಾ? ಆ ಬದಿಲ್ ಕೂತ್ ನಿಂತ್ಕೊಂಬಕತ್ತಿಲ್ಲ, ನನ್ನ ಹತ್ರ ಬಂದು ನಿಂತ್ಕೊಂಡ್ಕ. ಯಬ್ಬ ರಮೇಶ್, ನೀವು ಒಳ್ಳೆ ಹೆಂಡತಿ ಸಿಕ್ಕಿದಾಳು. ಬಚ್ಚಕ್ಕ ನೀ ಏನೇ ಇಲ್ಲ, ಒಂದು ಒಳ್ಳೆ ಸ್ವಾಸಿ ಸಿಕ್ಕಿದಾಳು. ನಾವೆಲ್ಲ ಹುಡುಕರು ಹಿಂಗೆ ಸಿಕ್ಕೋದಿಲ್ಲ. ರಮೇಶ್ ಹೆಂಡತಿ ಭಾರಿ ಚಂದ ಇದ್ದಾಳು. ನೀನಂತ ಈಚೆ ಬಂದ್ರಿನತ್ತ ಅವ ನಿನ್ನೆ ಕಾಮ್ಸರು ಬಣ್ಣ. ಈಗ ನಿನ್ನ ಗಂಡು ಮಕ್ಕಳೇ ಹಂಗೆ ಎಲ್ಲಿ ಹೊರ ಬಿಡೋದಿಲ್ಲ ಕಣ ಚಾಳಿ. ಅಕ್ಕಿ ಚಿಡ್ದು ಅನ್ಕೊಂಡು ಬ್ಯಾಳಿ ಓಸೋಕೆ ನನ್ನ ಹತ್ರನೇ ಬಂದು ನಿಂತ್ಕೊಂಡಿದ್ದೆ. ಅವನಿಗೆ ಬೇರೆ ಎಲ್ಲ ಜಾಗಿಲ್ಯಾ, ಅದಕ್ಕೆ ನಾ ಈಚೆ ಬಂದದ್ದು. ಹಾ ಬಸ್ ಬಂದಂಗಿತ್ತಲ್ಲ, ಹೊರ ನೋಡ್ದಾಗಿತ್ತಲ್ಲ. ಅಲ್ಲ ಬಸ್ ಬಂತ ಮಗೆ. ಬಾ ವಿನೋತ ಈಚೆ ಬಾ, ಬಸ್ ಬಂತು. ಹಾಂ ಎಲ್ಲ ಬಸ್ ಹತ್ಕಣಿ ಬಚ್ಚಕ್ಕ, ನಿಧಾನ ಹೊತ್ತ ಬಾ ಬೇಕಾ? ನೀವು ಹತ್ತೀನಿ. ಅವಳ ಹೆಸರು ಅಂತ ಬಚ್ಚಕ್ಕ? ಮುಂಗ್ರಿ ಸೊಡ್ಡನೆ ಅವಳ ಹೆಸರು ನಿಂಗೆ ಅದಕ್ಕೆ ಬಸ್ ಹತ್ತು ಮುಚ್ಕೊಂಡೆ. ಯಬ್ಬಾ ನಾನು ಎಂತ ಕೆಂಡೆ ಮರತಿ ಹೆಸರು ಕೇಳಿದ್ದು ಅದಕ್ಕೆ ಈ ನಮ್ಮನೆ ಕೂಗ್ತೀಯಲ್ಲ. ಕೂಗುದಲ್ಲ ನಿಮ್ಮ ಕಡೆಗಿದ್ದಾರೆ ಎಂತ ಹೆಸರು ಕೇಂದ್ರ ನಲ್ಲಿ ಎಲ್ಲ ನಂಗೆ ಗೊತ್ತಿತ್ತ. ನೀವು ಮುಚ್ಕೊಂಡು ಬಸ್ ಹತ್ತು. ನಿಮ್ಮ ಹಣಿ ಬರೆಲ್ಲ ಕಾಣಲಿ ನಾನು ಎಲ್ಲ ಗೊತ್ತಿತ್ತು. ಇವಳ ಮಗಳನ್ನ ಹಾಸ್ಕೊಂಡು ಹೋದ ನೀನೇ ಅಂದೇನ? ಹಾಂ ಬೇಗ ಹತ್ತಿ ಟೈಮ್ ಆಯಿತು. ನಾವು ಜಾಸ್ತಿ ಹೊತ್ತು ನಿಂತ್ಕೊಳಕ್ಕಾಗ್ತಿಲ್ಲ. ಬಸ್ ಹತ್ತೀನಿ, ನೀವು ಆಮೇಲೆ ಕಡಿ ಮಾತಾಡ್ತೇ ಕಣಿ. ಬಸ್ ಹತ್ಕೊಂಡು ಬಸ್ಸನ್ನೊಳಗೆ ಮಾತಾಡೀನಿ. ಪೀಡೆ ತೊಲಗ್ತು ಅಂದಂಗೆ ಎಲ್ಲೋ ಹೋದ, ಹಿಂದೆ ಹತ್ಕೊಂಡ. ಬಾ ಬೇಕಾ ನೀನು ಮಾಯಿ ನನ್ನೊಟ್ಟಿಗೆ ಕೂಕಣಿಯಕ್ಕ. ಇದು ಮುಂಗ್ರಿ ಸುಡ್ಡ ನನ್ನೇ ಕರ್ತ. ಹಾಂ ಎಲ್ಲ ಟಿಕೆಟ್ ತೋರಿಸಿ. ಆಧಾರ್ ಕಾರ್ಡ್ ಇದ್ದಾರೆ, ಆಧಾರ್ ಕಾರ್ಡ್ ತೋರಿಸಿ. ಆಧಾರ್ ಕಾರ್ಡ್ ಇಲ್ದಿರ ಎಲ್ಲ ಟಿಕೆಟ್ ಕೊಡ್ಕೊ, ದುಡ್ಡು ಕೊಡ್ಕೊ. ಬಾಬಿಯಾ ನೀ ಟಿಕೆಟ್ ಮಾಡಿದ್ಯೇನ? ಇನ್ತಾ ನಂದು ನಿಂದು ಟಿಕೆಟ್ ಮಾಡು. ಅದಂತ ಫೋನ್ ಎಂತ ಪೇ ಮಾಡ್ತೀಯಲ್ಲ, ಅದನ್ನ ಮಾಡಿ ಪೇ. ಆ ಪೇ ಮಾಡಿ ಅವನಿಗೆ ಅದನ್ನ ಹಿಡು ಕೇಳದ್ನ.
ಅದಂತದ್ದು ಸ್ಲೇಟ್ ಹಿಡಿದ್ನಲ್ಲ ಅದನ್ನ ಹಿಡುಕ. ಓ ಈ ಮಾಯಿಗೆ ಅದೊಂದು ತೋರ್ಸೋದ ಇಲ್ಲ. ಟಿಕೆಟು ನಾನೇ ಮಾಡ್ಕ. ಫೋನ್ಪೇಲಿ ನಂದು 1000 ಗಟ್ಲೆ ಇತ್ತ. ಫೋನ್ಪೇ ಇತ್ತಂದ್ರೆ ಗೊತ್ತಾದ್ದೇ ಇಲ್ಲ ಈ ಮಾಯಿಗೆ. ಬಚ್ಚಕ್ಕ ಟಿಕೆಟ್ ನಾನು ಮಾಡ್ತೆ ಬಿಡ, ನೀವ್ಯಾರು ಮಾಡಬೇಡಿ, ನಾನು ಮಾಡ್ತೆ. ಈ ಮುಂಗ್ಲಿ ಸೊಡ್ಡನಿಗೆ ಎಷ್ಟು ಹೇಳಿದ್ರು ಭಾಷೆ ಒಂದೇ ಬರ್ತಿಲ್ಲ ಅಂದಡಿ. ಅಲ್ಲ ಇವು ಯಾವ ಜಾತಿ ಅನ್ನಂದಡಿ. ಅಲ್ಲಿ ಟಿಕೆಟ್ ಮಾಡ್ತಾನಂಬ್ರ ನಮ್ಗೆ. ಏ ವಿಕ್ರಮ, ಟಿಕೆಟ್ ನೀ ಮಾಡ್ತೀಯಾ? ಹಂಗಾರೆ ಮಾಡು ಮಾಡು. ಆಯಾ ಅವನ ಹತ್ರ ಎಂತಕ್ಕೆ ಟಿಕೆಟ್ ಮಾಡು ಕೇಳೋದ ಕಡಿ. ಅವ ಹೇಳ್ದಂಗೆ ನಾವು ಕೇಂಬದ. ಅವ ಎಂತ ಕೆಲಸ ನೆಂಡಿ ಹೇಳತ್ತ. ನನ್ನ ಹತ್ರ ಹಂಗಾರೆ ಬಾಲ ಬಿಚ್ಚಲಿ ಅವ. ಅವನು ಮೂಳೆ ಮುರಿದು ಕೈ ಏನು ಕೊಡ್ತಾನೆ ಕಣ. ಕ್ಯಾರೆಟ್, ಬೀನ್ಸ್, ಕ್ಯಾರೆಟ್, ಲಿಂಬೆಹಣ್ಣು, ಎಲೆಕೋಸು, ಬದನೆಕಾಯಿ, ಕ್ಯಾರೆಟ್, ತರಕಾರಿ 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 ತರಕಾರಿ. ಬನ್ನಿ ಬನ್ನಿ ಅಮ್ಮ, ಬನ್ನಿ ಅಮ್ಮ, ಬನ್ನಿ ಅಮ್ಮ. ಅಣ್ಣ ಈ ಅಲಸಂದಿ ಕೋಡಿಗೆ ಎಷ್ಟು? ಮತ್ತೆ ಇದು ತರಕಾರಿಗೆಲ್ಲ ಎಷ್ಟೆಷ್ಟು ಅಂದಲ್ಲಿ ಒಂದ್ಸರಿ ಹೇಳ್ಕಂಬ. ನಾ ಯಾವ ತಕೊಂಬಂದಲ್ಲಿ ಅಂಜಿಟಿ ಮಾಡ್ತೆ. ಅಮ್ಮ ಎಲ್ಲ ಕಡಿಮೆ ಬೆಲೆಗೆ ಹಾಕಿ ಕೊಡ್ತೆ ಕಣಿ, ನಿಮ್ಗೆ ಯಾವ್ದು ಬೇಕು ತಕಣಿ. ರೇಟ್ ಎಲ್ಲ ಹೇಳ್ತಕ್ಕಂದ್ಲು. ಬದ್ನಿಕಾಯಿಗೆ 60, ಕ್ಯಾರೆಟಿಗೆ 80, ಮತ್ತು ಈ ಸೌತೆಕಾಯಿಗೆ 40, ಮತ್ತು ಎಲ್ಸಂಡಿ ಕೋಡಿಗೆ 90, ಬೀನ್ಸಿಗೆ 50, ಎಲ್ಲ ಸ್ವಾರಿಕಾಯಿಗೆ 30. ಹೀಗೆ ಎಲ್ಲದಕ್ಕೂ ರೇಟ್ ಇತ್ತು. ನಿಮ್ಗೆ ಯಾವ್ದು ಯಾವುದು ಬೇಕಂದೇಳಿ ಎಲ್ಲ ಚೀಲ್ಕಾಯಿ ಕಣಿ, ನಾ ಎಲ್ಲ ಕಡಿಮೆ ಹಾಕಿ ಕೊಡ್ತೆ. ತಕಣಿ ಅಮ್ಮ, 600 ರೂಪಾಯಿ ಕೊಡಿ. ಎಲ್ಲ ತರಕಾರಿ ಹಾಕಿದೆ, ಫ್ರೆಶ್ ತರಕಾರಿ ಹಾಕಿದೆ ಕಣಿ. ಅಲ್ಲ ಎಂತ 600 ರೂಪಾಯ? ಅಲ್ಲ ಈ ತರಕಾರಿಗೆ 600 ರೂಪಾಯ? ಅಲ್ಲ ತರಕಾರಿಗೆ 600 ರೂಪಾಯಿ. ಯಾರ ಇನ್ನು ಮೀನು ಕೋಳಿಗೆಲ್ಲ ಎಷ್ಟಿಪ್ಪು ಮಾರಾಯ? ಅಲ್ಲ ಪೂರತಾಗಿ ಚೀಲ ತುಂಬದ್ ಕಂಡು ಹಂಗಾರೆ ಕಡಿಮೆ ರೇಟಿಗೆ ಹಾಕಿ ಕೊಡ್ತಂದು ಮಾಡೋದು 600 ರೂಪಾಯಿ ಅಂಬ್ರೆ. ನಿನ್ನ ಚೀಲ ನೀನೇ ಬೆಚ್ಕೊ, ನಂಗೆ ಬೇಡ. ಎಂತ ಬಾಬೇಕಾ? ಎಂತ ಆಯ್ತಾ? ಎಂತ ಕೂಗ್ತಿದ್ರೆ? ಅಲ್ಲ ಇಷ್ಟೇ ಇಷ್ಟು ಚೆನ್ನಾಗಿ ಚೀಲಕ್ಕೆ ತುಂಬುದು ತರಕಾರಿಗೆ 600 ರೂಪಾಯಿ ಅಂತನಲ್ಲ ಇವಮ್ಮ. ಅರ್ತಿಲಿ ಹಂಗಾರೆ 600 ರೂಪಾಯಿ ದುಡಿ ಕರಿ ಇಷ್ಟು ಹೊತ್ತು ಬೇಕಾ? 600 ರೂಪಾಯಿ ಕೊಡಿನಿ ಚೀಲ ತಕಣಿ ಅಂತ. ಅಲ್ಲ ಪ್ರೆಸ್ ಇತ್ತು, ಹೌದು ಪ್ರೆಸ್ ಇದ್ರೆ ಮನೆ ತಕೊಪ್ರ ಪ್ರೆಸ್ ಆಗ್ತದ, ಮನೆ ತಕೊಪ್ರ ಗಾಡಿ ಹೋಗಿರುತ್ತೆ. ಅವನ ಚೀಲ ಅವನೇ ಬಚ್ಕೊಂಡ್ಲಿ, ಬಾ ಆಚೆಗೋಪ. ಅಲ್ಲ ಬಾಬೇಕ, ತಕಂಡ್ ತರಕಾರಿ ಬೇಡ ಅಂತಾರೆ, ನಾ ಕೊಡ್ತೀಯ 600 ರೂಪಾಯಿ ತಕಣಿ. ಎಂತ ನೀ ಕೊಡ್ತೀಯಾ? ಅದು 600 ರೂಪಾಯಿ? ಇವನಿಗೆಲ್ಲ ಮಂಡಿ ಪೆಟ್ಟಂದಲ್ಲಿ ನೀವು ಕೊಡ್ತೀನಿ ಅಂದ್ಬಿಟ್ಟು ನಂಗೆ ತಕೊಂಬಗೇನು ಕೊಡ್ಲಿ ಬಿಡು. ಅವಳು ಅನ್ಕೊಂಡು ನಾ ಕೊಡ್ತೀನಿ ಅನ್ನೋದು ಈಗ ವಿನೂತ್ ಅನ್ಕೊಂಡು. ಕೊಡ್ಲಿ ಬಿಡು, ದುಡ್ಡು ಹಾಳಾಗ್ತಾವ ಅಲ್ಲಿ, ದುಡ್ಡು ಖರ್ಚಾಗೋದು ನಮಗೇನು. ಇವ ಒಬ್ಬ ವಾದಿ ಪಿಸಾಚಿ ಅಂದರೆ ಬಂದೆಗ ವಕ್ಷಿನಲ್ಲಿ ಎಲ್ಲ ಬದಿಗಿದ್ದ. ಇವ ಅಂದಿ ಅಂತಕ್ಕೆ ನಮಗೆ ತಯಾರಾದ್ದೇನು? ಬಾಬೇಕ ಇವನ ಹತ್ರ ದುಡ್ಡು ತಕೊಂಬ ಹೋಯ್ಬೇಡಿ ನೀವು. ವಿನೂತ ನೀ ಸುಮ್ಮನೆ ಇಕೋ, 600 ರೂಪಾಯಿ ಕೊಡ್ತೀನಿ ನಂಬರ್. ದುಡ್ಡು ಕೊಡೋದು ಬೇಡ ಅನ್ನಂತಕ್ಕೆ ನೀ ಸುಮ್ಮನೆ ಇಕೋ, ತರಕಾರಿ ತಗೊಂಡು ಹೋಪ. ಅಯ್ಯೋ ರಾಮ, ಇವರಿಗೆಲ್ಲ ಎಂತ ಮಾರಲ್ಲ ನಳಿ. ಅವನ ಕೆಲ ದುಡ್ಡು ತಕೊಂಬಿ ಎಂತ ಕಂದಳಿ. ಅಲ್ಲ ವಿಕ್ರಮ, ನೀ ಮಾತಾಡೋದು ನನ್ನ ಹತ್ರ, ನೀನು ಕೊಂಡೆಂತ ಕಾಬೋದಿ ಒಳ್ಳೆ ಯಾರಿದ್ರೆ. ಅನ್ಕೊಂಡು ಬ್ಯಾಳಿ ಯೋಸುಕಾಗಲಿ ಸರಿ ಆತ್ ಅನ್ಕೊಂಡು ಕಿಚ್ಚಿಡುಕೆ ನನ್ನೇ ಕಮ್ ನಾವು. ಅಯ್ಯೋ ಬಾಬೇಕ, ನಾ ನಿಮ್ಮನ್ನೇ ಕೊಂಡದ್ದು ಮತ್ತೆ ಎತ್ಕೊಂಡದ್ದ. ನಂಗೆ ಕೊಂಡಿ ಎತ್ತಾಯ್ತ, ನಿಮ್ಮನ್ನೇ ಕೊಂಡದ್ದು. ತರಕಾರಿ ನೀವು ತಕೊಳ್ಳಿ, ತರಕಾರಿ ಬ್ಯಾಗ್ ತಕೊಳ್ಳಿ, ನಾ ದುಡ್ಡು ಕೊಡ್ತಿ. ದುಡ್ಡು ಕೊಡ್ತೀನ ಇವನಿ ಮಾಡಿಸ್ತಿ ತಡಿ ಈಗ. ಅಲ್ಲ ವಿನೂತಂಗೂ ಬೇಕಮ್ಮ ತರಕಾರಿ ವಿಕ್ರಮ. ತಡಿ ಇನ್ನೊಂದು ಬ್ಯಾಗಿ ಹಾಕುವ, ಅವಳು ತಕೊಂತಾಳಂಬರು. ಅಲ್ಲ ಬಾಬೇಕ, ಇದು ಕವರಿ ತುಂಬೋದು ಯಾರಿಗೆ ಮತ್ತೆ? ವಿನೂತಂಗ ಅಲ್ದಾ? ಅಯ್ಯೋ ಇದು ವಿನೂತಂಗ ಅಲ್ಲ ಮರೆಯ, ಇದು ನಂಗೆ ನಾನು ತಗೊಂಡದ್ದ. ವಿನೂತಂಗ ಒಂದು ಕವರ್ ಬೇಕಂಬ್ರೆ, ನೀ ದುಡ್ಡು ಕೊಡೋತಿ ಒಟ್ಟಿಗೆ ಕೊಟ್ಬಿಡ ಹಂಗಾರೆ, ಅವಳಿಗೂ ಬೇಕಂಬ್ರೆ. ಏ ದೇವ್ರೆ, ಇದು ನಂಗೆ ಬೇಡ ಇದ್ದಿತ್ತು. ನನ್ನ ಹತ್ರ ಇಪ್ಪದೇ 1000. ಈಗ 1000 ಇನ್ನೂರು ಹತ್ತಿಬ್ರಿಗೆ ಹೆಂಗೆ ಕೊಡೋದು ನಾನು? ಇದು ನಂಗೆ ಬೇಡ್ದಿದ್ದಲ್ದ, ನಾನು ಸುಮ್ಮನೆ ಕಣ್ಕರೆ ದುಡ್ಡು ಕೊಡ್ತೀನಿ ಹೇಳಿ ಮಾನ ಮರ್ಯಾದೆ ತೆಗೆಸ್ಕೊಂಬ ವ್ಯಾಪಾರ ಆಯ್ತು ಈಗ. ಈಗ ವಿನೂತನ ಮುಂದೆ ಮಾನ ಮರ್ಯಾದೆ ತೆಗೆಸ್ಕೊಂಡಿದ್ದಾನೆ, ಎಂಥವ್ರು ಒಂದು ಮಾಡ್ಕೀಗ ಎಂತ ಮಾಡೋದು? ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದನ್ನ ಮುಂದಿನ ಭಾಗವನ್ನು ನಾಳಿನ ವಿಡಿಯೋದಲ್ಲಿ ತೋರಿಸ್ತೇವೆ. ಅಲ್ಲಿ ತನಕ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಬಾಯ್ ಬಾಯ್.